ಸಂತೋಷ ಆಗುತ್ತೆ. ಸರಿಸುಮಾರು 3 ವರ್ಷದ ಕೆಲಸ, ಸುಮಾರು 1.5 ವರ್ಷದ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಕೆಲಸ ಅಂತಿಮವಾಗಿ ತೆರೆಗೆ ಬಂದಾಗ ಈ ತರಹದ ಪ್ರತಿಕ್ರಿಯೆ ಬರುತ್ತಲ್ಲ, ಅದು ಯಾವುದೇ ಕೆಲಸಗಾರನಿಗೆ ಮತ್ತೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸ್ಫೂರ್ತಿ. ಆ ದೃಷ್ಟಿಯಿಂದ ನಾನು ದರ್ಶನ್ ಅವರ ಅಭಿಮಾನಿಗಳಿಗೆ ವಿಶೇಷವಾದ ಅಭಿನಂದನೆ ಹೇಳಬೇಕು. ನಾವೇನು ಪ್ರಚಾರ ಮಾಡ್ತೀವೋ ಅದಕ್ಕೆ 3-4 ಪಟ್ಟು ಹೆಚ್ಚು ಪ್ರಚಾರವನ್ನು ದರ್ಶನ್ ಅಭಿಮಾನಿಗಳ ಸಂಘದವರು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಎಲ್ಲ ರೀತಿಯ ಅಭಿನಂದನೆಗಳು ಅವ್ರಿಗೆ ಸಲ್ಲಬೇಕು. ಮೊದಲನೇದು. ಎರಡನೇದು ನಮ್ಮ ತಂಡ, ಅದ್ಭುತವಾದ ತಂಡ. ಶಶಿಧರ್ ಅಡಪ ಅವರ ಕಲಾ ನಿರ್ದೇಶಕರ ತಂಡ ಇರ್ಬೋದು, ಶ್ರೀಶಾ ಕುಡುವಳ್ಳಿ ಅವರ ಛಾಯಾಗ್ರಾಹಕರ ತಂಡ ಇರಬಹುದು, ಅಥವಾ ನಿರ್ದೇಶಕರ ತಂಡ ಇರ್ಬೋದು, ನಿರ್ಮಾಣ ನಿರ್ವಾಹಕರ ಊಟ ತಿಂಡಿ ಹಾಕಿದವ್ರ ತಂಡ ಕೂಡ ಅಷ್ಟೇ, ಹಾಲಾಡಿ ಸಂಜೀವ ಮತ್ತು ಅವ್ರ ತಂಡ. ಇಷ್ಟೂ ಜನ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಪ್ರತಿದಿನ ನಮ್ಮ ಜೊತೆಗೆ ಅದೇ ಮಟ್ಟದ ಸಹಕಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗಿದೆ. ಬೆಳಗಿನ ಜಾವನೇ 6 ಗಂಟೆ ಶೋ ಸ್ಟಾರ್ಟ್ ಆಗಿದೆ. ಸಿನಿಮಾ ನೋಡ್ತಿರ್ಬೇಕಾದ್ರೆ ಎಲ್ಲ ಪ್ರೇಕ್ಷಕರು ಉಚ್ಚೆದ್ದು ಕುಣಿತಾರೆ. ಐ ಮೀನ್ ಹಳೆ ದರ್ಶನ್ ಅವ್ರು ನೋಡ್ತಿದ್ದಾರೆ. ಇದ್ರ ಬಗ್ಗೆ ಇವ್ರು ಸಿನಿಮಾ ನೋಡಿ ಈ ಥರ ಎಲ್ಲ ಕೇಳ್ತಿರ್ಬೇಕು. ಮೇಕಿಂಗ್ ಮಾಡೋದು ಅದೇ ಪ್ರೊಡ್ಯೂಸರ್ ಆಗಿ ಟೀಮ್ ಮೆಂಬರ್ ಸಂಭ್ರಮ ಅಲ್ವೇ ಅಭಿಮಾನಿಗಳಿಗೆ? ಅವರ ಅಭಿಮಾನದ ನಟನನ್ನು ನೋಡುವ ಸಂಭ್ರಮ. ನಮಗೆ ನಾವು ಸಿನಿಮಾ ಮಾಡಿದ್ದೇವೆ, ನಮ್ಮ ಸಿನಿಮಾಗೆ ಈ ತರಹದ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಅನ್ನುವ ಸಂಭ್ರಮ. ಎಲ್ಲಿವರೆಗೆ ಸಂಭ್ರಮ ಇರುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಆ ಸಂಭ್ರಮವನ್ನು ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು. ರಾಜ್ಯದಲ್ಲದೆ ಹೊರ ರಾಜ್ಯದಲ್ಲೂ ಸಿನಿಮಾ ಹೌದು, ಒಟ್ಟು 640 ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ. ಕರ್ನಾಟಕದಲ್ಲಿ ಹತ್ರ 370 ಥಿಯೇಟ್ರ್ಗಳಲ್ಲಿ ಕರ್ನಾಟಕದಲ್ಲಾಗಿದೆ. ಹೊರ ರಾಜ್ಯದಲ್ಲಿ ಕೂಡ ಕನ್ನಡ ಭಾಷೆಯಲ್ಲಿಯೇ ಬಿಡುಗಡೆ ಆಗಿದೆ. ಅದು ನನಗೆ ತುಂಬ ಹೆಮ್ಮೆ ಕೊಡುವ ವಿಷಯ. ಸೂರತ್ನಂತಹ ಊರಿನಲ್ಲಿ, ಅಹಮದಾಬಾದ್ನಲ್ಲಿ ಬೆಳಗಿನ 2 ಪ್ರದರ್ಶನಗಳು ಹೌಸ್ಫುಲ್ ಆಗಿದ್ದಾವೆ. ಇನ್ನೂ ಬೇರೆ ಬೇರೆ ಕಡೆದ 10 ಗಂಟೆಗೆ ಶುರು ಆಗಿರೋದೆಲ್ಲ ಈಗೇನು ರೆಸ್ಪಾನ್ಸ್ ಬರೋಕ್ಕೆ ಶುರು ಆಗುತ್ತೆ. ಸಂತೋಷ ಆಗುತ್ತೆ. 640 ಸೆಂಟ್ರಲ್ಲೂ ಹೌಸ್ಫುಲ್ ಆಗಿದೆ ಸಿನಿಮಾ ಅನ್ನೋದಿದೆಯಲ್ಲ, ಅದೇ ಒಂದು ದೊಡ್ಡ ಸಂತೋಷದ ವಿಷಯ. ಇನ್ನೊಂದು ವಿಚಾರ, ಈ ಸಿನಿಮಾದಲ್ಲಿ ಡಿ ಬಾಸ್ ಅವ್ರಿಗೆ ಸೂಟ್ ಆಗುವಂಥ ಕೆಲವೊಂದು ಡೈಲಾಗುಗಳು ಇದನ್ನು ನೀವೇ ಬೇಕು ಅಂತ ಬರ್ಸಿದ್ದ? ಐ ಮೀನು ಇಲ್ಲ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ಮೂಲತಃ ತುಂಬ ಸರಳವಾದ ದುಡಿಮೆಯೇ ದೇವರು, ದುಡಿಯೋನೇ ಯಜಮಾನ ಅನ್ನುವ ಮಾತನ್ನು ಹೇಳುತ್ತೆ. ಅದನ್ನು ನೀವು ದರ್ಶನ್ ಅವ್ರಿಗೆ ಆರೋಪಿಸಿ ನೋಡ್ತಿರೋ, ದುಡಿಯುವ ಇಡೀ ಕೋಟ್ಯಾಂತರ ಜನ ಇದ್ದಾರಲ್ಲ ದುಡಿಯೋರು, ಅವರೆಲ್ಲರ ಪರವಾಗಿ ಆ ಮಾತನ್ನು ನೋಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು, ನೋಡುವವ್ರಿಗೆ ಬಿಟ್ಟಿದ್ದು. ಅದು ಯಾವುದೋ ಒಬ್ಬ ವ್ಯಕ್ತಿಗೆ ಆಡುವ ಮಾತಲ್ಲ. ದುಡಿಯೋನೇ ಯಜಮಾನ ಅನ್ನೋದು ಈ ಜಗತ್ತಲ್ಲಿರುವ ಪ್ರತಿ ದುಡಿಯುವ ವ್ಯಕ್ತಿಗೆ ಆಡುವ ಮಾತು. ಹಾಗಾಗಿ ಅದನ್ನು ಯಾರೋ ಇನ್ಯಾವುದೋ ಸ್ಟಾರ್ಗೆ ಹೋಲಿಸ್ಕೊಂಡು ಅಥವಾ ಇನ್ಯಾವುದೋ ಹೋಲಿಸ್ಕೊಂಡಲ್ಲ ಅದು ಮಾತು. ದುಡಿಯೋನೇ ಸ್ಟಾರು. ಬೆವರು ಯಾರು ಸುರಿಸ್ತಾನೋ ಅವನು ತಾನೇ ಅವನ ಬ್ರ್ಯಾಂಡು ಅಂತ ಬೆಳೆಸೋಕ್ಕೆ ಸಾಧ್ಯ. ಹಾಗಾಗಿ ಈ ದೇಶದಲ್ಲಿರುವ ದುಡಿಯುವವರೆಗೆ ಚೆನ್ನಾಗಿರಬೇಕು. ದುಡಿಯುವವರೆಗೆ ಅವನು ರೈತ ಆಗಿರ್ಬೋದು, ಕಾರ್ಮಿಕ ಆಗಿರಬಹುದು, ಇನ್ನೆಲ್ಲೋ ಬಡಗಿ ಆಗಿರಬಹುದು, ಅಂಥವ್ನು ಚೆನ್ನಾಗಿದ್ದರೆ ಮಾತ್ರ ದೇಶ ಚೆನ್ನಾಗಿರುತ್ತೆ ಅನ್ನೋದು ಒಟ್ಟು ಉದ್ದೇಶ. ಸರಿ, ಎಲ್ಲ ಕಡೆಯಿಂದ ಒಳ್ಳೆ ಪ್ರಶಂಸೆ ಬಂದಿದೆ, ಒಳ್ಳೆ ಪಾಸಿಟಿವ್ ಟಾಕ್ ಬಂದಿದೆ. ಇದಕ್ಕೆ ನಿಮ್ಮ ಒಂದು ಖುಷಿ ಮಾತುಗಳಲ್ಲಿ ಹೇಳೋದಾದ್ರೆ ಯಾವುದೇ ವ್ಯಕ್ತಿ ಇರಬಹುದು, ಅವನು ತಯಾರು ಮಾಡಿದ, ಅವನ ತಂಡ ತಯಾರು ಮಾಡಿದ ಒಂದು ಕೃತಿಗೆ ಈ ತರಹದ ಪ್ರತಿಕ್ರಿಯೆ ಬರುತ್ತೆ ಅಂದರೆ ಅದು ಸಂತೋಷ ಆಗುತ್ತೆ. ವಿಶೇಷವಾಗಿ ನಾನು ದರ್ಶನ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂಥದ್ದೊಂದು ಕತೆ ಮಾಡೋಕ್ಕೆ ಅಂಥ ಒಬ್ಬ ಸಾರಥಿ ಸಿಗಬೇಕಲ್ಲ. ಕತೆ ಆರಿಸ್ಕೊಳ್ಳೋದು ಕಷ್ಟ ಅಲ್ಲ, ಆ ಕಥೆಯನ್ನು ಕರ್ಕೊಂಡು ಹೋಗುವ ಸಾರಥಿ ಬೇಕು. ಅಂತಹ ಸಾರಥ್ಯದ ಶಕ್ತಿ ಅವ್ರಿಗಿರೋದ್ರಿಂದ, ಅವರ ಅಭಿಮಾನಿ ಬಳಗ ಅಷ್ಟು ದೊಡ್ಡದಿರೋದ್ರಿಂದ ಇದು ಸಾಧ್ಯ ಆಗಿದೆ.